ಸುಮ್ನೆ ತಲೆ ತೆಂಗ್ಬೇಡ, ನನ್ ಬಾಯಲ್ಲಿ ಬೈಸ್ಕೊಂಬೇಡ, ತಿಕಾ ಮುಚ್ಕೊಂಡ್ ಇಟ್ಬಿಡು phone. ಅಲ್ಲ ಗುರು, ನಿಮ್ಗೆ ಎಷ್ಟು ಬೇಕು ಹೇಳಿ, ನಾವು ನಿಮ್ಗೆ ಬಂದ್ ನೋಡು ಗೊತ್ತಾಗುತ್ತೆ ಇಲ್ಲೇ. ಅದಕ್ಕೆ ಕಳಿಸಿ ಸರ್. ನಿಮ್ ಬನಾನಾ ಕಳಿಸಿದ್ರೆ ನಾವು ನಿಮ್ಮನ್ನ ಸೆಲೆಕ್ಟ್ ಇಟ್ಕೊಂಡ್ಬಿಡು, ಇಲ್ಲ ನಿನ್ ಬಾಯಿಗೆ ಇಟ್ಕೊಂಡ್ಬಿಡು. ಅಲ್ಲ ಸೆಲೆಕ್ಟ್ ಮಾಡ್ತೀವಿ ನೀವು ನಾವು. ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಮಿ ಸಂತು ಬ್ಲಾಗ್ಸ್. ಸೊ ವಿಡಿಯೋ ಒಂದು 2-3 ಡೇಸ್ ಇಂದ ಮಾಡಿಲ್ಲ. ಸೊ RCB ಮನೆಗೆ ಹೋಯ್ತು. ಸೊ RCB ಬಗ್ಗೆ ಅಂತೂ ವಿಡಿಯೋ ಮಾಡಿದಿಲ್ಲ ಅಂತ ಹೇಳಿದ್ದೀನಿ. ಸೊ ವಿನ್ ಆಗೋವರೆಗೂ, ವಿನ್ ಆದ್ಮೇಲೆ ಏನಾದ್ರು ಯೋಚನೆ ಮಾಡೋಣ. ಸೊ RCB ಬಗ್ಗೆ ವಿಡಿಯೋ ಮಾಡೋದಾ ಬೇಡವಾ? ಸೊ ಅದು ಬಿಡುಗರು. ಸೊ ಇವತ್ತು ವಿಡಿಯೋ ಬಂದ್ಬಿಟ್ಟು ಸೊ ಕ್ರೇಜಿ ಆಗಿರುತ್ತೆ. ಸೊ ಲಾಸ್ಟ್ ವರ್ಗೂ ನೋಡಿ. ಸೊ ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಿದ್ದೀನಿ. ಸೊ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಈ ಥರ ವಿಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮ್ಯಾಟ್ರ್ ಏನಂದರೆ, ಸೊ ಒಂದು 2-3 ಡೇಸಿಂದ ಏನು ವಿಡಿಯೋ ಮಾಡೋಣ, ಯಾವ ಥರ ಕಂಟೆಂಟ್ ವಿಡಿಯೋ ಮಾಡೋಣ ಅಂತ ನಾನು ಯೋಚನೆ ಮಾಡಿದಾಗ ನನಗೆ ಒಂದು ಥಾಟ್ ಬಂತು. ಸೊ ನನ್ನ ಫ್ರೆಂಡಿಗೆ ಕಾಲ್ ಮಾಡಿಬಿಟ್ಟು ಅವನು ಏನಾದರೂ ಒಂದು ಪ್ರ್ಯಾಂಕ್ ಮಾಡಬೇಕು ಅವನ ಮೇಲೆ. ಸೊ ಪ್ರ್ಯಾಂಕ್ ಮಾಡಿ ಅವನಿಗೆ ಕೋಪ ತರಿಸಿ ಮತ್ತು ಇರಿಟೇಟ್ ಮಾಡಬೇಕು. ಸೊ ಅವ್ನು ರಿಯಾಕ್ಟ್ ನೋಡಬೇಕು, ರಿಯಾಕ್ಷನ್ ಯಾವ ಥರ ಕೊಡ್ತಾನೆ, ಸೊ ಯಾವ ಥರ ರಿಯಾಕ್ಟ್ ಆಗ್ತಾನೆ, ಮತ್ತು ಏನಾದರೂ ಬೈತಾನ, ಇಲ್ಲಾಂದರೆ ಯಾವ ಥರ ರಿಯಾಕ್ಟ್ ಆಗ್ತಾನೆ ಅಂತ ನೋಡೋಣ, ಚೆಕ್ ಮಾಡೋಣ. ಸೊ ನನ್ನ ವಾಯ್ಸ್ ಈಸಿಯಾಗಿ ಗೊತ್ತಿದೆ ಅವನಿಗೆ, ಯಾಕಂದ್ರೆ ಕಂಡುಹಿಡಿಬೋದು ನನ್ನ ವಾಯ್ಸು. ಸೊ ಅದಕ್ಕೆ ನಾನು ಈ ಬೆರಳನ್ನ ಕೈಯಲ್ಲಿ ಇಟ್ಕೊಂಡು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡ್ತೀನಿ. ಕಂಡುಹಿಡಿದ್ರೆ ಏನೂ ಮಾಡೋಕ್ಕಾಗಲ್ಲ, ಪ್ರ್ಯಾಂಕು ಫೇಲ್ ಆಗಿಬಿಡುತ್ತೆ. ಸೊ ಕಾಲ್ ಮಾಡೋಣ ಇವಾಗ. ಫ್ರೀ ಇರ್ತಾನೆ ಇವಾಗ? ಫ್ರೀ ಇದ್ದರೆ ಓಕೆ, ತೆಗಿತಾನೆ, ಇಲ್ಲಾಂದರೆ ಇಲ್ಲ. ಹಲೋ ಹಲೋ ಸರ್, ನಿಮ್ಮ ಹೆಸರು? ನಿಮ್ಮ ಹೆಸರು ಯಾಕೆ ಸರ್? ಅಲ್ಲ, ನಿಮ್ಮ ನಂಬರ್ ನಮಗೆ ಗೂಗಲಲ್ಲಿ ಸಿಕ್ತು. ಸೊ ನಿಮ್ಮ ಹೆಸರು ತಿಳ್ಕೊಬೋದಾ? ತಿಳ್ಕೊಂಡು ಏನ್ ಮಾಡ್ತೀರಾ ಸರ್? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಅಲ್ಲ, ಒಂದು ನಮ್ಮ ಹತ್ರ ಒಂದು ಆಫರ್ ಇದೆ, ಅದಕ್ಕೆ ನಾವು ನಿಮ್ಗೆ ಹೇಳೋಣ ಅಂತ. ಯಾವ ಬೇಡಪ್ಪ, ಏನ್ ಹೇಳ್ಬೇಕಾಗಿದೆಯಲ್ಲ ನಂಗೆ. ಅಲ್ಲ, ನಿಮ್ಮ ಹೆಸರು? ಹೆಸರು ಕಟ್ಕೊಂಡು ಏನಾಗಬೇಕಪ್ಪ? ಅಲ್ಲ, ನಮ್ ಗೂಗಲ್ ಅಲ್ಲಿ ನಿಮ್ ನಂಬರ್ ಸಿಕ್ತು. ನಮ್ದು ಒಂದು ಆಫೀಸ್ ಇದೆ, ಬನಾನಾ ಆಫೀಸ್ ಅಂತ. ಸೊ ನಿಮ್ ಬನಾನಾ ಏನೋ ಪರ್ಚೇಸ್ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಸೊ ನೀವ್ ಒಂದ್ಸತಿ ಸಿಗ್ಬೋದಾ? ಹೌದಾ? ಹಾ, ನೀವೇನಿಲ್ಲ, ಜಸ್ಟ್ ಒಂದ್ ಕೆಲಸ ಮಾಡಿ, ನಿಮ್ ಬನಾನಾ ಫೋಟೋ ತೆಗೆದು ನಮ್ಗೆ ವಾಟ್ಸಪ್ ಮಾಡಿ. ಸೊ ನಾವು ನಿಮ್ಮನ್ನ ಇಂಟರ್ವ್ಯೂಗೆ ಕರಿತೀವಿ. ಸೊ ನಿಮ್ ಬನಾನಾ ತುಂಬಾ ಇಷ್ಟ ಆಗಿದೆ ಅಂತ ನಮಗೆ. ಸೊ ಸಿಗ್ತೀರಾ? ಯಾವ ಪ್ರ್ಯಾಂಕ್ ಮಾಡ್ತಾ ಇದೀರಿ? ಎಲ್ಲಿರೋ ನೀವು? ಯಾವ ಇವೆಲ್ಲ ಫ್ರಾಂಕ್ ಏನಿಲ್ಲ ಸರ್, ನಾವು ಡೈರೆಕ್ಟ್ ನಮ್ ಬನಾನಾ ಆಫೀಸ್ ಇಂದ ಕಾಲ್ ಮಾಡ್ತಿದ್ದೀವಿ. ಹೌದಾ? ಸೊ ನಿಮ್ಗೆ ಎಷ್ಟು ಬೇಕಂದ್ರೂ ಅಷ್ಟು ಕೊಡ್ತೀವಿ ನಾವು ಮಂತ್ಲಿ. ಸೊ ನೀವು ಇವಾಗ ಏನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ ಸರ್, ಸದ್ಯಕ್ಕೆ ಓಡಾಡ್ಕೊಂಡಿದೀನಿ. ಓಡಾಡ್ಕೊಂಡಿದ್ದೀರಾ? ಸೊ ನಮ್ ಬನಾನಾ ಆಫೀಸ್ಗೆ ನಿಮ್ಗೆ ಒಂದ್ಸತಿ ಬಂದ್ ನೋಡಿ. ಸೊ ನಮ್ ಹುಡುಗರೆಲ್ಲ ತುಂಬಾ ಆಸೆ ಪಟ್ಕೊಬಿಟ್ಟಿದ್ದಾರೆ ನಿಮ್ ಬನಾನಾ ಮೇಲೆ. ಹೌದಾ? ಹಾ, ಸರಿ ಆಯ್ತು. ಡೌ ಮಾಡಿ ಸಾಕು. ನಿಮ್ ಹೆಸರು ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದೀರಂತ? ನಮ್ ಹೆಸರು ಮುರುಗೇಶ್ ಅಂತ ಸರ್. ನಿಮ್ ಹೆಸರು ತಿಳ್ಕೊಬೋದಾ? ನಿಮ್ ಹೆಸರು ಹೇಳೇ ಇಲ್ಲ. ಮುರುಗೇಶ್ ಅವ್ರು ಗೊತ್ತೇ ಇಲ್ಲ ನಮ್ಗೆ. ನಮ್ಮ ಹೆಸರು ಮುರುಗೇಶ್, ಬೆಂಗಳೂರು ಕಾಡುಗುಡಿಯಿಂದ ಕಾಲ್ ಮಾಡ್ತಿದ್ದೀವಿ. ಸೊ ಬನಾನಾ ಆಫೀಸಿಂದ. ಮುರುಗೇಶ್ ಅವ್ರು ಯಾರು ನಂಗೆ ಗೊತ್ತಿಲ್ಲ ಗುರು. ಅಲ್ಲ, ನೀವು ನಮ್ ಬನಾನಾ ಆಫೀಸ್ಗೆ ಸೇರ್ಕೊಳ್ಳೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಇಲ್ಲ ಗುರು, ಅಲ್ಲ, ಅಷ್ಟೇ. ನಿಮ್ ಬನಾನಾ ಹೇಗಿದೆ? ಬ್ಲಾಕ್ ಆಗಿದೆಯಾ, ವೈಟ್ ಆಗಿದೆಯಾ? ಬಂದ್ ನೋಡು ಗೊತ್ತಾಗುತ್ತೆ ಇಲ್ಲೇ. ಅದಕ್ಕೆ ಕಳಿಸಿ ಸರ್. ನಿಮ್ ಬನಾನಾ ಕಳಿಸಿದ್ರೆ ನಾವು ನಿಮ್ಮನ್ನ ಸೆಲೆಕ್ಟ್ ಇಟ್ಕೊಂಡ್ಬಿಡು, ಇಲ್ಲ ನಿನ್ ಬಾಯಿಗೆ ಇಟ್ಕೊಂಡ್ಬಿಡು. ಅಲ್ಲ ಸೆಲೆಕ್ಟ್ ಮಾಡ್ತೀವಿ. ನೀವು ನಾವು ಇಂಟರ್ವ್ಯೂಗೆ ನಿಮ್ಗೆ ಕರ್ಸ್ಬಿಟ್ಟು ನಿಮ್ಗೆ ಆಫರ್ ಎಷ್ಟು ಬೇಕಾದ್ರೂ ನಾವು ಹೇಳ್ತೀವಿ. ತಿಂಗಳಿಗೆ 1 ಲಕ್ಷ ಬೇಕಾದ್ರೂ ನಾವು ಹೇಳ್ತೀವಿ. ಸೊ ನಮ್ ಬನಾನಾ ಆಫೀಸ್ ಅಲ್ಲಿ ಎಲ್ಲರೂ ತಲೆ ತೆಂಗ್ಬೇಡ, ನನ್ ಬಾಯಲ್ಲಿ ಬೈಸ್ಕೊಂಬೇಡ, ತಿಕಾ ಮುಚ್ಕೊಂಡ್ ಇಟ್ಬಿಡು. ಅಲ್ಲ ಗುರು, ನಿಮ್ಗೆ ಎಷ್ಟು ಬೇಕು ಹೇಳಿ, ನಾವು ನಿಮ್ಗೆ ನಿಮ್ ತರಾನೇ ಇರೋದು. ಸೊ ನಮ್ಗೆ ಫ್ಯಾಕ್ಟ್ ಏನಂದ್ರೆ ಗೊತ್ತಾಗಿದ್ದು ಗೂಗಲ್ ಅಲ್ಲಿ ನೀವು ಗೇ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ಕಾಲ್ ಮಾಡಿ ನಿಮ್ಮನ್ನ ಇನ್ವೈಟ್ ಮಾಡೋಣ ಅಂತ ನಾವು ಅನ್ಕೊಂಡಿದ್ವಿ. ಈಗ ನಿಜನಾ ಅದು? ಇಲ್ಲ ಇಲ್ಲ ಇಲ್ಲ, ಯಾರ ರಾಂಗ್ ನಂಬರ್. ಇಲ್ಲ, ರಾಂಗ್ ನಂಬರ್ ಅಲ್ಲ. ನಿಮ್ ಹೆಸರಲ್ಲಿ ನಿಮ್ ಹೆಸರು ತೋರಿಸ್ತಿತ್ತು, ಅದಕ್ಕೆ. ಸೊ ಮದನ್ ಅಲ್ವಾ? ಈಗ ಸುಮ್ಮನೆ ಇರು, ನಾನು ಕಾಲ್ ಮಾಡ್ತೀನಿ, ಆಫೀಸ್ ಅಲ್ಲಿ ಇದೆ. ಅಲ್ಲ, ಮಾತಾಡಿ ಒಂದ್ ನಿಮಿಷ. ಗುರು, ಮಂತ್ಲಿ ಇಷ್ಟು ಆಫರ್ ಅಂತ ಹೇಳಿ ನಾವು ಕೊಡ್ತೀವಿ, ಬೇಕಾದ್ರೆ ರೆಡಿ ಇದೀವಿ ನಾವು. ನಮ್ ಬನಾನಾ ಆಫೀಸ್ ಅಲ್ಲಿ ಒಂದ್ಸತಿ ನೋಡಿ. ಸೊ ಎಲ್ಲರೂ ನಿಮ್ ತರಾನೇ ಇದಾರೆ. ಸೊ ಅವರು ನಿಮ್ ಬನಾನಾ ನೋಡ್ಬಿಟ್ಟು ಅವ್ರಿಗೂ ತುಂಬಾ ಆಸೆ ಆಗ್ಬಿಟ್ಟಿದೆ ಅಂತ ಹೇಳಿ ಒಂದ್ಸತಿ ಒಂದು ಟ್ರೈ ಮಾಡಿ. ಬೈಸ್ಕೊಳಕ್ಕೆ ರೆಡಿ ಆಗಿದ್ಯಾ ಅಥವಾ? ಅಲ್ಲ, ಒಂದ್ಸತಿ ಒಂದು ಟ್ರೈ ಮಾಡಿ. ನಿಮ್ ಬನಾನಾ ವೈಟ್ ಆಗಿದೆ, ಬ್ಲಾಕ್ ಆಗಿದೆ, ಅವ್ರಿಗೂ ಇಷ್ಟ ಅಂತ ತುಂಬಾ. ಸೊ ಒಂದ್ಸತಿ ಡೆಮೋಗೆ ನಿಮ್ ಬನಾನಾ ಫೋಟೋ ತೆಗೆದು ನಮ್ ವಾಟ್ಸ್ಆಪ್ ಮಾಡ್ಬಿಡಿ, ಚೆನ್ನಾಗಿರುತ್ತೆ.
ಸೊ ನೀವು ತಿಂಗಳಿಗೆ ಎಷ್ಟು ಬೇಕು ಅಂತ ನೀವು ವಾಟ್ಸಪ್ ಮಾಡಿ. ಸೊ ರೆಸ್ಯೂಮ್ ಅಲ್ಲಿ ಎಲ್ಲ ಮೆನ್ಷನ್ ಮಾಡಿ ನಾವು ಕಳ್ಸಿಬಿಡಿ, ನಾವು ಮಾತಾಡೋಣ. ಮಾತಾಡ್ಕೊಂಡು ಸಾಯಿ, ಒಬ್ನೇ ಮಾತಾಡ್ಕೊ. ಹಲೋ 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 ಮತ್ತೆ ಮಾಡೋಣ, ಬಿಡೋದ್ ಬೇಡ. ಆಕ್ಚುಲಿ ಗೊತ್ತಾಗ್ಬಿಟ್ಟಿದೆ ಅವ್ರಿಗಿದ್ರು ಪ್ರ್ಯಾಂಕ್ ಅಂತ ಗೊತ್ತಾಯ್ತು. ಏನು ಮಾಡಕ್ಕಾಗಲ್ಲ, ಇನ್ನೊಂದ್ಸತಿ ಕಾಲ್ ಮಾಡೋಣ, ತಲೆ ತಿನ್ನೋಣ. ಮುಗೀತಿಲ್ಲ, ಇನ್ನೊಂದ್ಸತಿ ಕಾಲ್ ಮಾಡೋಣ, ಬಿಡೋದೇ ಬೇಡ. ನೀವು ಕರೆ ಮಾಡುತ್ತಿರುವ ತೆಗ್ದಿಲ್ಲ, ಇನ್ನೊಂದ್ಸತಿ ಮಾಡೋಣ. ನೀವು ಡಯಲ್ ಮಾಡಿದ ಸಂಖ್ಯೆ ಕಟ್ ಮಾಡ್ತಿದ್ದಾನೆ, ನಿರತವಾಗಿದೆ. ವಿಷಯ ಹೇಳ್ದಿರಾನೆ ಕಟ್ ಮಾಡ್ಬಿಟ್ಟ. ಸೊ ಇವಾಗ ಏನ್ ಅನ್ಕೊಂಡಿರ್ತಾನೆ, ನಿಜ ಏನಂತ ಅನ್ಕೊಂಡಿರ್ತಾನೇನು. ಸೊ ನಾನ್ ಪ್ರ್ಯಾಂಕ್ ಎಲ್ಲ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಸೊ ಪ್ರ್ಯಾಂಕ್ ಮಾಡ್ತಿದ್ದೀನಿ ಅಂತ ಹೇಳ್ದಾಗ ಯಾವ ತರ ರಿಯಾಕ್ಟ್ ಆಗ್ತಾನೆ, ನಾನೇ ಅಂತ ನನ್ನ ಹೆಸರು ಹೇಳಿದಾಗ ಯಾವ ತರ ರಿಯಾಕ್ಟ್ ಆಗ್ತಾನೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಸೊ ಆಮೇಲೆ ಕಟ್ ಮಾಡ್ಬಿಟ್ಟು ಕಾಲ್ ಒಂದು 2-3 ಟೈಮ್ಸ್ ಕಾಲ್ ಮಾಡಿದೆ, ಮತ್ತೆ ಪಿಕ್ ಮಾಡಿಲ್ಲ ಅವನು. ಏನಾದ್ರು ಆಫೀಸಲ್ಲಿ ಇರ್ಬೋದು ಅನ್ಸುತ್ತೆ. ಸೊ ಇಲ್ಲಾಂದ್ರೆ ಇದ್ರೆ ಮಾತಾಡ್ತಿದ್ದ. ಅವ್ನ್ ಲಾಸ್ಟ್ ಒಂದು ಎಕ್ಸೈಟಿಂಗ್ ಮೂಮೆಂಟ್ ಇರುತ್ತೆ. ಸೊ ಪ್ರ್ಯಾಂಕ್ ಮಾಡ್ತಿದೀವಿ ಅಂತ ಹೇಳಿದಾಗ ರಿಯಾಕ್ಷನ್ ನೋಡ್ಬೇಕು. ಸೊ ಅದಕ್ಕೋಸ್ಕರ ಆಗಿಲ್ಲ ಅದು. ಸೊ ಪ್ರ್ಯಾಂಕ್ ಫ್ಲಾಪ್. ಸೊ ನೋಡೋಣ ಮುಂದೆ ಈ ವಿಡಿಯೋ ಯಾವ ತರ ಇದೆ ಅಂತ ನೀವು ಕಮೆಂಟ್ ಮಾಡಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸೊ ನೆಕ್ಸ್ಟ್ ವಿಡಿಯೋ ಮಾಡೋದಾ ಬೇಡವಾ ಅಂತ ಕಮೆಂಟ್ ಅಲ್ಲಿ ಹೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕಾ ಪ್ರ್ಯಾಂಕ್ನ ಸಕ್ಸಸ್ ಮಾಡೋಣ. ಸೊ ಇದಂತೂ ಫೇಲ್ ಆಯ್ತು. ಸೊ ಯಾಕಂದ್ರೆ ಇದು ಫಸ್ಟ್ ವಿಡಿಯೋ ನಂದು. ಮತ್ತೆ ಅವ್ನು ಲಾಸ್ಟ್ ವರ್ಗೂ ಇದ್ದಿದ್ರೆ ಮತ್ತೆ ಪ್ರ್ಯಾಂಕ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾಗ ಅವ್ನು ಏನಾದ್ರು ಯಾವ ತರ ರಿಯಾಕ್ಟ್ ಮಾಡ್ತಿದ್ದ ಅಂತ ಅದಕ್ಕಾದ್ರೂ ಒಂದು ನೋಡ್ಬೇಕಾಗಿತ್ತು. ಸೊ ಅವಾಗ ಗೊತ್ತಾಗಿರೋದು ಏನಾದ್ರು ಒಂದು ಸಕ್ಸಸ್ ಆಗ್ತಿತ್ತು ಅಂತ ನಾನು ಅನ್ಕೊಂತಿದ್ದೆ. ಬಟ್ ಅವನು 2-3 ಟೈಮ್ಸ್ ಕಾಲ್ ಮಾಡಿ ಪಿಕ್ ಮಾಡಿಲ್ಲ. ಸೊ ಇದು ಪ್ರ್ಯಾಂಕ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.